ಮಗು ಇಲ್ಲೇ ಇದ್ದಿದ್ರೆ ದೇವಕಿ ನನ್ನ ಜೊತೆಗೆ ಇಲ್ಲಿಗೆ ಬರ್ತಿದ್ಲು ಅನ್ಸುತ್ತೆ. ಈಗ ಅವಳು ಮನಸ್ಸು ಮಾಡಿದ್ರೆ ಮಾತ್ರ, ನಾನೇನು ಮಾಡೋ ಹಾಗಿಲ್ಲ. ಯಾಕಯ್ಯ ಬರಲ್ಲ? ಇನ್ನೂ ಬರದೇ ಇದ್ರೆ ಅವಳ ಗ್ರಹಚಾರ ಬಿಡಿಸ್ತೀನಿ. ಏನನ್ಕೊಂಬಿಟ್ಟಿ ಅವಳು ನನ್ನ? ತಡಿ. ಹೇಳಿ ಅಂಕಲ್. ಏನಮ್ಮ ದೇವಕಿ ಇದೆಲ್ಲ? ಏನು ನಿಮ್ಮ ಜಗಳ ಬಗೆಹರಿಯೋದೇ ಇಲ್ವಾ? ನೀನು ಯಾಕೆ ವಾಸು ಜೊತೆ ನಮ್ಮ ಮನೆಗೆ ಬರಲಿಲ್ಲ? ಆ ರೀತಿ ಏನೂ ಇಲ್ಲ ಅಂಕಲ್. ಮಗು ಕೊಡೋವರೆಗೂ ಇವ್ರ ಮನೆಯಿಂದ ಬರೋದಿಲ್ಲ ಅಂತ ನಿರ್ಧಾರ ಮಾಡಿದೆ. ಎಲ್ಲ ಮುಗಿದ ಮೇಲೂ ಏನು ನಿಂದು? ಮಗುನ ಒಂದ್ಸಲ ಒಪ್ಪಿಸ್ಬಿಡೋಣ ಅಂಕಲ್. ಆಮೇಲೆ ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ. ನಾನು ಯಾರನ್ನೂ ಏನೂ ಪ್ರಶ್ನೆ ಮಾಡಲ್ಲ. ಸರಿ, ಯಶೋದಾಗೋ ರಘುಗೋ ಫೋನ್ ಕೊಡು. ರಘು, ಪುರುಷೋತ್ತಮ ಅಂಕಲ್. ಹೇಳಿ ಸರ್. ರಘು, ನೀವೆಲ್ಲನೂ ಇವತ್ತು ವಿದ್ಯಾಧರ ಮನೆಗೆ ಬನ್ನಿ. ಮಗುನ ಕೊಡೋ ಕೆಲಸ ಇವತ್ತೇ ಮುಗಿದು ಹೋಗ್ಬೇಕು. ಇನ್ನು ಮುಂದುವರೆದ್ರೆ ಏನೇನು ಎಡವಟ್ ಆಗುತ್ತೋ ಗೊತ್ತಿಲ್ಲ. ಇಲ್ಲ ಸರ್, ಖಂಡಿತ ಬರ್ತೀವಿ ಸರ್. ನಿಂದೇನೀಗ? ಇನ್ನೇನಿದೆ ಅಂಕಲ್, ಎಲ್ಲ ಕಳ್ಕೊಂಡಾಯ್ತಲ್ಲ. ಮತ್ತೆ ಗೂಬೆ ಥರ ಮುಖ ಮಾಡ್ಕೊಂಡು ಕೂತ್ಕೋಬೇಡ. ಏನೂ ಕಳ್ಕೊಂಡಿಲ್ಲ. ಬೇಗ ರೆಡಿಯಾಗು. ಮಗು ವಿಚಾರ ಅಷ್ಟೇ ಅಲ್ಲ, ನಿಮ್ಮ ವಿಚಾರನೂ ಇತ್ಯರ್ಥ ಆಗುತ್ತೆ. ಥ್ಯಾಂಕ್ಸ್ ಅಂಕಲ್. ನೋಡು ನೋಡು, ಅಲ್ಲಿ ನೋಡಿ, ಡಾನ್ಸ್ ನೋಡ, ಡಾನ್ಸ್ ನೋಡ. ಅಯ್ಯೋ, ಅವನಿಗೆ ನಿದ್ದೆ ಬಂದಿರ್ಬೇಕು. ಹೋಗಿ ಮನಸ್ಸು ಬಾ, ಹೋಗು. ನಿದ್ದೆ ಮಾಡಲಿ ಪಾಪ, ಮಾಡಿ ಹೋಗು. ಹೇಗೆ ಸುಧಾರಿಸೋದಪ್ಪ ಇದನ್ನ? ಮಲಗಿದ್ನಾ? ರೀ, ನಮ್ಮ ಕೃಷ್ಣ ಯಶೋಧ ರಘು ಮನೆಗೆ ಸರಿಯಾಗಿದ್ದಾನೆ. ಯಾವಾಗ ನೋಡಿದ್ರೂ ಅಳು ದುಃಖ. ನಾವೆಲ್ಲ ಇಷ್ಟು ಬಳಕೆಯಾಗೆ ಇಷ್ಟು ರಗಳೆ ಮಾಡ್ತಾನಲ್ಲ, ಯಶೋಧಾಗ ಒಂಚೂರು ಬಳಕೆ ಇಲ್ಲ. ಅದು ಹೇಗೆ ಸಾಕ್ತಾರೋ ಇಲ್ಲ. ಮಗು ಎಷ್ಟೇ ರಗಳೆ ಮಾಡಿದ್ರು ಯಶೋಧ ಹೆದರಲ್ಲ. ಯಾಕಂದರೆ ಈ ಮಗು ಒಂದು ಸಲ ಸಿಕ್ಕಿದ್ರೆ ಸಾಕು ಅಂತ ಅವ್ರು ಕಾಯ್ತಾ ಇದ್ದಾರೆ. ಆಮೇಲೆ ಮಕ್ಕಳಾದ್ರೆ ಎಷ್ಟು ದಿವಸ ರಗಳೆ ಮಾಡ್ತಾರೆ? ಒಂದು 2 ದಿನ 3 ದಿನ ಎಲ್ಲಿರ್ತಾವೋ ಅಲ್ಲಿಗೆ ಅಡ್ಜಸ್ಟ್ ಆಗ್ತವೆ. ಆ ಮಗು ದತ್ತು ದಾಖಲೆ ಪತ್ರಗಳನ್ನ ಜೋಪಾನಾಗಿಡಿ. ಯಾರಿಗೆ ಗೊತ್ತು, ನಮ್ಮ ವಾಸುದೇವ್ಕಿಗೆ ಯಾವಾಗ ಪಿತ್ತ ಕೆರಳುತ್ತೋ ಏನೋ. ಮತ್ತೆ ಮಗು ಬೇಕು ಅಂತ ತರಲೆ ತೆಗೆದ್ರೆ? ಇಲ್ಲ, ದೇವಕಿ ಹತ್ರ, ಲಾಯರ್ ಹತ್ರ ಇರೋ ಎಲ್ಲ ದಾಖಲೆಗಳನ್ನು ತೊಗೊಂಬಂದ್ಬಿಡ್ತೀನಿ ನಾನು. ಪುರುಷೋತ್ತಮ. ಹಲೋ ಪದ್ಮ, ನಾನು ಪುರುಷೋತ್ತಮ್ ಮಾತನಾಡ್ತಿರೋದು. ಸರ್, ನಾನು ವಿದ್ಯಾಧರ್. ವಿದ್ಯಾಧರ್, ಇವತ್ತು ನಾವೆಲ್ಲ ನಿಮ್ಮ ಮನೆಯಲ್ಲಿ ಸೇರೋಣ ಅಂತಿದ್ದೀವಿ. ಬನ್ನಿ ಸರ್, ಅದಕ್ಕೇನು? ನಾನು ಅಂದರೆ ನಾನೊಬ್ಬನೇ ಅಲ್ಲ, ರಘು, ಯಶೋಧ, ದೇವಕಿ, ವಾಸು ಎಲ್ಲರನ್ನೂ ಕರ್ಕೊಂಬರ್ತೀನಿ. ಸರ್, ಇದಕ್ಕಿಂತ ಸಂತೋಷ ಸುದ್ದಿ ಬೇರೆ ಏನಿದೆ ಹೇಳಿ. 1 ನಿಮಿಷ ಪದ್ಮ ಕೊಡ್ತೀನಿ. ಹೇಳಿ ಸರ್. ಪದ್ಮ, ನಾನು ಎಲ್ಲರ ಹತ್ರನೂ ಮಾತನಾಡಿದ್ದೀನಮ್ಮ. ಇವತ್ತು ನಮ್ಮೆಲ್ಲರ ಸಮ್ಮುಖದಲ್ಲೇನೆ ಮಗುನ ಯಶೋಧಾಗೆ ಕೊಡಲಿ. ದೇವ್ಕಿ, ಇನ್ನೂ ನಿಮ್ಮ ಸೇವೆ ಸಾಕು. ನನಗಂತೂ ತುಂಬ ಹಿಂಸೆ ಆಗ್ತಿದೆ. ಪುರುಷೋತ್ತಮ ಅವ್ರು ಹೇಳಿದ್ದು ಸರಿ.
ನಾವು ಯಲ್ಲಾಪುರದಿಂದ ಬಂದಮೇಲೆ ನೀವು ನಮ್ಮ ಮನೆಗೆ ಬರಬಾರ್ದಾಗಿತ್ತು. ವಿದ್ಯಾಧರ್ ಮನೆಗೋ ಪುರುಷೋತ್ತಮವ್ರ ಮನೆಗೋ ಹೋಗಬೇಕಾಗಿತ್ತು. ನಾವು ತಪ್ಪು ಮಾಡಿದ್ವಿ. ನೀವು ಹೋಗು ಅಂದರೂ ನಾನು ಹೋಗ್ತಿರ್ಲಿಲ್ಲ ಯಶೋದ. ಯಾಕಂದರೆ ನಾನು ಬಂದ ಕೆಲಸ ಇನ್ನೂ ಆಗಲಿಲ್ವಲ್ಲ. ಹಾಗೇ ಆಗತ್ತೆ. ಪದ್ಮ ಹೇಳಿದಾರಲ್ಲ, ಮಗುನ ಕೊಡೋ ಜವಾಬ್ದಾರಿ ನಂದು ಅಂತ. ನಿಮ್ಮನ್ನು ಕಳಿಸೋ ಜವಾಬ್ದಾರಿ ನಂದು ಅಂತ ನಾನು ಪದ್ಮಗೆ ಪ್ರಾಮಿಸ್ ಮಾಡಿದ್ದೀನಿ. ನನಗೀಗ ಯಾರ ಮಾತು ಪ್ರಾಮಿಸ್ ಬಗ್ಗೆನೂ ನಂಬಿಕೆ ಬರ್ತಿಲ್ಲ ಯಶೋದ. ಕೆಲಸ ಆದಮೇಲೇ ಆಯಿತು ಅಂತ ಅಷ್ಟೇ. ವಾಸು ಹೇಳಿದರೆ ನಾವು ನಂಬ್ತಾ ಇರಲಿಲ್ಲ ದೇವಕಿ. ಪದ್ಮ ಪುರುಷೋತ್ತಮ ಬಗ್ಗೆ ನಂಬಿಕೆ ಇದೆ. ನನಗೂ ನಂಬಿಕೆ ಇದೆ. ಆದರೆ ಮೊದಲು ಮಗು ಸಿಗಲಿ. ಮಗು ಕೊಡ್ತಿದ್ದ ಹಾಗೆ ನಿಮ್ಮ ಋಣ ಎಲ್ಲ ತೀರತ್ತೆ ದೇವ್ಕಿ. ಬಹುಶಃ ನಾವೇ ನಿಮ್ಮ ಋಣದಲ್ಲಿ ಇರ್ತೀವಿ. ಅಂಥ ಸಂಪತ್ತು ನಿಮ್ಮಿಂದ ನನಗೆ ಸಿಗ್ತಾ ಇದೆ. ನೀವಿನ್ನೂ ನಮ್ಮ ಮನೆಯಲ್ಲಿ ಕೆಲಸದೋಳು ಅಂತ ಕೆಲಸ ಮಾಡ್ತಾ ಇದ್ರೆ ನಾನು ಸಹಿಸಲ್ಲ. ಬೇಕಾದರೆ ನೀವು ಮನೆಯವ್ರ ಥರನೇ ಇರಿ ದೇವಕಿ. ಏನು ಬೇಡ, ಅವ್ರಿಗೂ ಕುಟುಂಬ ಇಲ್ವಾ? ಅಣ್ಣ ಅತ್ತಿಗೆ, ಅಕ್ಕ ತಂಗಿ, ಗಂಡ ಎಲ್ಲ ಇದ್ದಾರೆ. ಇಲ್ಲ ಯಶು, ಯಾರು ಬೇಕಾಗಿಲ್ಲ ಅಂತ ತಾನೇ ಅವ್ರು ಇಲ್ಲಿಗೆ ಬಂದಿರೋದು. ಸುಮ್ಮನೆ ಇರೋ ರಘು. ಮಗುನ ಕೊಟ್ಟ ಮೇಲೂ ದೇವ್ಕಿನ ನಾವು ನಮ್ಮ ಮನೆಯಲ್ಲೇ ಇಟ್ಕೊಂಡ್ರೆ ಗಂಡ ಹೆಂಡ್ತಿನ ಬೇರೆ ಮಾಡಿದ ಶಾಪ ನಮಗೆ ತಟ್ಟತ್ತೆ. ಹಾಗೆ ಆಗಲಿ. ನಾನೀ ಮನೆಯಲ್ಲಿ ಇರಲ್ಲ. ಅಂದರೆ ಬೇರೆಲ್ಲಿ ಇರ್ತೀರಾ? ನೋಡಿ, ನೀವು ವಿದ್ಯಾಧರ್ ಮನೆಯಲ್ಲೋ ಪುರುಷೋತ್ತಮ ಮನೆಯಲ್ಲೋ ಇರಬೇಕು. ಇಲ್ಲಾಂದರೆ ನಾನಂತೂ ಬಿಡಲ್ಲ. ನೀನೇನಂತೀಯ ಯಶು? ರಘು, ಅವ್ರಿಗೆ ಎಲ್ಲಿಗೆ ಹೋಗಬೇಕು ಅಂತ ಅವ್ರಿಗೆ ಗೊತ್ತಿದೆ. ಇವತ್ತು ವಿದ್ಯಾಧರ್ ಮನೆಗೆ ಹೋದರೆ ಅವ್ರು ಖಂಡಿತ ದೇವ್ಕಿನ ಬಿಡಲ್ಲ. ನಮಗಿಂತ ಸರಿಯಾಗಿ ಅವರೇ ಚೆನ್ನಾಗಿ ಡಿಸೈಡ್ ಮಾಡ್ತಾರೆ ದೇವ್ಕಿ ಎಲ್ಲಿರಬೇಕು ಅಂತ. ದೇವ್ಕಿ, ರೆಡಿಯಾಗಿ. ರಘು, ನೀನು ರೆಡಿಯಾಗು.
ಈ ಮಗುಗೆ ಇಬ್ಬರು ತಾಯಿಂದ್ರ ಯೋಗ ಇದೆಯಲ್ಲ. ಹೌದು, ಇವತ್ತು ಈ ಮಗುನ ಒಬ್ಬಳು ತಾಯಿ ಇನ್ನೊಬ್ಳು ತಾಯಿ ಕೊಡ್ತಾ ಇದ್ದಾಳೆ. ಓಹೋ, ತಗೋತಾ ಇರೋದು ತಾಯಿನೇ, ಆದ್ರೆ ದತ್ತು ಅಲ್ಲ. ಇಷ್ಟು ದಿನ ಇಟ್ಕೊಂಡು ಈಗ ಮಗುನ ಕೊಡ್ತಾ ಇರೋದ್ರಿಂದ ದೋಷ ಇದೆಯಾ ಅಂತ ನಿಮ್ಮ ಪ್ರಶ್ನೆ. ಮಗುನ ಕೊಡೋದ್ರಿಂದ ಯಾವ ದೋಷವೂ ಇಲ್ಲ. ಇದು ವ್ಯವಹಾರ. ಮಗುನ ಕೊಡೋದೇ ಸೂಕ್ತ. ನೋಡಿ, ಈ ಮನೆ ಗ್ರಹಣ ಆ ಮನೆಗೆ ಹೋಗ್ತಾ ಇದೆ. ಅಂದರೆ ಮಗುನ ಇಟ್ಕೊಳ್ಳೋದ್ರಿಂದನೇ ದೋಷ ಅಂತೀರಾ? ಆಪತ್ತನ್ನೇ ಕಂಕಳನ್ನು ಇಟ್ಕೊಂಡಾಗೆ ಹುಟ್ಟುತ್ತಾನೆ ಸಮಸ್ಯೆಗಳನ್ನು ಹೊತ್ಕೊಂಡ್ಬಂದಿದೆ. ಈ ಮಗು ಗರ್ಭಾವಸ್ಥೆಯಲ್ಲೇ ಕಂಟಕಧಾರಿ. ಈ ಮಗು ಎಲ್ಲಿರ್ತದೆ ಅಲ್ಲಿ ಆಪತ್ತಿದೆ. ಹೆತ್ತ ತಾಯಿಗೇನು ಅಪಾಯ ಇಲ್ಲ ಅಲ್ವಾ? ಈ ಮಗು ಯಾವ ತಾಯಿ ಅದರ ಇರ್ತದೋ ಆ ತಾಯಿಗೆ ಸಾವು ಅಂತಿದೆ. ಇದುವರೆಗೆ ಮಗು ನಮ್ಮನೇಲೇ ಇತ್ತು. ಬೇಕಾದಷ್ಟು ಅನಾಹುತಗಳಾಗಿರ್ಬೇಕಲ್ಲ, ಪ್ರಾಣಹಾಯ ಆಗಿರಬೇಕು. ಆದರೆ ದೇವ್ರದಿಂದ ಏನೂ ಆಗಲಿಲ್ಲ. ಯಾಕೆಂದರೆ ಜಾತಕ ತುಂಬ ಗಟ್ಟಿಯಾಗಿತ್ತು. ಅದರಿಂದ ಏನು ಅನಾಹುತ ಆಗಲಿಲ್ಲ. ಜೊತೆಗೆ ಈ ತಾಯಿನೂ ಗರ್ಭಾವಸ್ಥೆಯಲ್ಲಿ 2 ಸಲ ಸಾವನ್ನ ಹತ್ರ ಹೋಗಿ ಬಂದಿದ್ದಾರೆ. ಮೂವತ್ತೆರಡು ದಿನಗಳ ಹಿಂದೆ ಅವರು ಮತ್ತೆ ಆತ್ಮಹತ್ಯೆ ಮಾಡ್ಕೋಬೇಕಾಗಿತ್ತು. ಆದರೆ ದೇವರಿಂದ ಬಚಾವಾದರು. ಹಾಗಾದರೆ ಈ ಮಗುನ ಇಟ್ಕೊಳ್ಳೋದು ಅಪಾಯ ಅಂತೀರಾ? ಅಪಾಯವಲ್ಲ, ಆಪತ್ತು. ಆದರೆ ಮಗು ಬಗ್ಗೆ ಕಟುವಾಗಿ ಹೇಳೋಕ್ಕೆ ಬೇಸರ ಆಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಅದರ ಗ್ರಹಗತಿಯೇ ಆಗಿದೆ. ಮಗುವಿಗೆ ಏನೂ ತೊಂದರೆ ಇಲ್ಲ. ಅದರ ಪ್ರಭಾವಳಿಯಿಂದ ಜೊತೆಲಿರೋ ತಾಯಿಗೆ ಮಾತ್ರ ಆಪತ್ತು ತಪ್ಪಿದ್ದಲ್ಲ. ಇದಕ್ಕೆ ಪರಿಹಾರ ಏನೂ ಇಲ್ವಾ? ಈ ಮಗು ಯಾವ ತಾಯಿ ಜೊತೆ ಇದ್ರೂ ಮೃತ್ಯು ತಪ್ಪಿದ್ದಲ್ಲ. ಇದನ್ನು ಬದಲಾಯಿಸೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಒಂದು ನಿಮಿಷ ನೋಡ್ತೀನಿ ನಾನು. ರೀ, ಯಶೋದಾಗ ಏನಾದರೂ ಆದರೆ ಏನ್ರಿ ಮಾಡೋದು? ಪಾಪ ಮಗುಂದ ಅಷ್ಟು ಆಸೆ ಪಡ್ತಿದ್ದಾರೆ. ಯಾರಿಗೂ ಕೆಟ್ಟದ್ದು ಮಾಡಿದವರಲ್ಲ. ಮಗು ಕೊಡಲೇಬೇಕು ಪದ್ಮ, ಬೇರೆ ವಿಧಿನೇ ಇಲ್ಲ. ಅವ್ರ ಹತ್ರನೇ ಹೀಗೆ ಅಂತ ಹೇಳಿದ್ರೆ ನಾವೇನೋ ಕುಂಟಿದ ನೆಪ ತೆಗಿತಾ ಇದೀವಿ ಅಂತ ಅನ್ಕೋತಾರೆ. ಈ ವಿಚಾರದಲ್ಲಿ ನಮ್ಮ ನಂಬೋ ಸ್ಥಿತಿಲಿ ಇಲ್ಲ ಅವರು. ಮಗು ಕೊಡೋದನ್ನು ಕೊಡಲೇಬೇಕಾಗತ್ತೆ. ನೋಡಿ, ನಿಮ್ಮ ಸಮಾಧಾನಕ್ಕಾಗಿ ಕೆಲವು ಪರಿಹಾರನ ಹೇಳ್ತೇನೆ, ಕೇಳ್ಕೊಳ್ಳಿ.